ಯೇಸುಕ್ರಿಸ್ತನ ಕುರಿತಾಗಿ ವಾಕ್ಯವು ಹೇಳುತ್ತದೆ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಎಂಬುದಾಗಿ. ಅಂದರೆ ಅಲ್ಪರಾದಂಥ ನಮಗೋಸ್ಕರ ಯೇಸುಕ್ರಿಸ್ತನು ಶ್ರೇಷ್ಠವಾದದನ್ನು ಬಿಟ್ಟು ದಾಸನ ರೂಪವನ್ನು ಧರಿಸಿಕೊಂಡು ಶಿಲುಬೆಯ ಮರಣಕ್ಕೆ ತನ್ನನ್ನು ಒಪ್ಪಿಸಿ ಕೊಟ್ಟನು. ಹೀಗಿರುವಾಗ ದೇವರೀಗ ನಮ್ಮಿಂದ ಕೆಲವೊಂದು ವಿಷಯಗಳನ್ನು ಎದುರು ನೋಡುವಾಗ, ಕೆಲವೊಂದು ವಿಷಯಗಳನ್ನು ಬಿಟ್ಟು ಬರಬೇಕೆಂಬುದಾಗಿ ಹೇಳುವಾಗ, ನಮಗದು ಎಷ್ಟೇ ಶ್ರೇಷ್ಠವಾಗಿ ಎಷ್ಟೇ ಪ್ರಾಮುಖ್ಯವಾಗಿ ಕಂಡರೂ ಕೂಡ ದೇವರ ಮಾತಿಗೆ ವಿಧೇಯರಾಗಿ ಅದನ್ನು ಬಿಟ್ಟು ಕರ್ತನನ್ನು ಹಿಂಬಾಲಿಸುವುದಾದರೆ ಅಲ್ಪವಾದವುಗಳಿಂದ ಬಿಡುಗಡೆಯನ್ನು ಹೊಂದಿ ಶ್ರೇಷ್ಠವಾದವುಗಳನ್ನು ಹೊಂದುವಂತೆ ಜೀವಿತವು ಬದಲಾಗಲಿದೆ. ಆದ್ದರಿಂದ ಈ ದಿವಸ ಸಮರ್ಪಿಸಿರಿ, ನಿಶ್ಚಯವಾದ ಮೇಲುಗಳನ್ನು ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೀರಾ.